ಇದರ ದಂತ ತುಂಬಾನೇ ಯೂಸ್ ಆಗಿದೆ. 2023ರಲ್ಲಿ ಮೂಡಿಗೆರೆ ಭಾಗದಲ್ಲಿಯೇ ಕಾರ್ಯಾಚರಣೆ ಮಾಡಿ ಹಿಡಿದಂತ ಆನೆ ಇದು. ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ಸಕ್ಕರೆ ಬೈಲಲ್ಲಿ ನೋಡಿದ್ರೆ ಈ ಒಂದು ಆನೆ ತುಂಬಾನೇ ಅಟ್ರಾಕ್ಟಿವ್, ಮತ್ತೆ ಫಸ್ಟ್ ನೋಡೋದೇ ಈ ಒಂದು ಆನೆನಕ್ಕೆ ಅಷ್ಟು ದಂತ ದೊಡ್ಡದಾಗಿರುವಂತ ದಂತ. ಅದುವೇ ಹೆಸರು ಅಶ್ವತ್ಥಾಮ ಅಂತ. ಕ್ರಾಲ್ ನಲ್ಲಿ ಇಟ್ಟು ಪಳಗಿಸಿ ಸುಮಾರು ಒಂದು 3-4 ತಿಂಗಳು ಪಳಗಿಸಿ ನಂತರದಲ್ಲಿ ಹೊರ ತೆಗೆಯುತ್ತಾರೆ. ಸಕ್ಕದಾಗಿ ಒಂದು ಟ್ರೈನಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ. ಫ್ಯೂಚರ್ ನಲ್ಲಿ ಈ ಒಂದು ಆನೆಗೆ ಕಂಪ್ಲೀಟ್ ಟ್ರೈನಿಂಗ್ ಅನ್ನ ಕೊಟ್ಟು ಕಾರ್ಯಾಚರಣೆಗಳಲ್ಲಿ ಬಳಸ್ಕೊಂಡ್ರೆ ಸೂಪರ್ ಅಂತ ಹೇಳ್ಬೋದು. ಈಗ ಸಾಗರ್, ಬಾಲಣ್ಣ, ಸೋಮಣ್ಣ ಯಾವ ರೀತಿ ಕೆಲಸ ಮಾಡ್ತದೆ, ಅದೇ ರೀತಿ ಅಶ್ವತ್ಥಾಮ ಕೂಡ ಮುಂಬರುವ ಫ್ಯೂಚರ್ ವರ್ಷಗಳಲ್ಲಿ ತಯಾರಾಗೋದು ಗ್ಯಾರಂಟಿ. ಎಲ್ರಿಗೂ ಕೂಡ ಇಷ್ಟ ಅಶ್ವತ್ಥಾಮ. ಸಕ್ಕರೆ ಬೈಲು ಒಂದು ತುಂಬಾನೇ ಪ್ರಖ್ಯಾತಿ ಮತ್ತೆ ಪುರಾತನ ಹಿಸ್ಟ್ರಿ ಇರುವಂತ ಒಂದು ಲೆಜೆಂಡರಿ ಕ್ಯಾಂಪ್ ಅದು. ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಪಳಗಿರುವಂತ ಆನೆಗಳು, ಗುಮ್ಕಿ ಆನೆಗಳು, ಮತ್ತೆ ಸಾಕಷ್ಟು ರೀತಿಯಲ್ಲಿ ಫೇಮಸ್ ಹೆಸರುವಾಸಿ, ಮತ್ತೆ ಅಲ್ಲೂ ಕೂಡ ದಸರಾ ನಡೆಯುತ್ತೆ. ದಸರಾದಲ್ಲಿ ಭಾಗಿಯಾಗುವಂತ ಆನೆಗಳು ಕೂಡ ಇದಾವೆ. ಬಹಳಷ್ಟು ಚೆನ್ನಾಗಿರುವಂತ ಸಕ್ರೆಬೆಲ್ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಈಗ ಅಶ್ವತ್ಥಾಮ ಕೂಡ ಕಾಣಿಸುತ್ತಾನೆ. ಸೂಪರ್ ಆಗಿ ವೆಲ್ ಟೈನ್ಡ್ ಆಗಿ ಪ್ರತಿದಿನ ಅಲ್ಲಿ ವಿಸಿಟರ್ಸ್ ಗಾಗಿ ನಿಂತ್ಕೊಳ್ತಾನೆ. ವಿಸಿಟರ್ಸ್ ಕೂಡ ಬೆಳಗ್ಗೆ ಒಂದು ಸಮಯ ಹೋಗಿ ನೋಡಬಹುದು, ಮತ್ತೆ ಆನೆಗಳಿಗೂ ಕೂಡ ಅಲ್ಲಿ ಸ್ನಾನ ಮಾಡಿಸೋಕೆ ಅವಕಾಶ ಇದೆ. ನೀವು ಕೂಡ ಅಶ್ವತ್ಥಾಮ ಆನೆಯನ್ನ ನೋಡಿದ್ದೀರಾ, ದಂತ ನೋಡ್ತಾ ಇರಬಹುದು. ಉದ್ದ ಇರುವಂತ ಒಂದು ದಂತ, ಮೂಡಿಗೆರೆ ಭಾಗದಲ್ಲಿ ಹಿಡಿದಂತ ಒಂದು ಆನೆ ಇದು. ದೈತ್ಯಾಕಾರದ ಆನೆ, ಒಳ್ಳೆ ತೂಕ ಕೂಡ ಉಂಟು. ಸುಮಾರು ಏನಿಲ್ಲ ಅಂದ್ರೆ ಒಂದು 4,500 kg ತನಕ ಇರ್ಬೋದು. ಏಜ್ ನೋಡೋದು ಸುಮಾರು ಒಂದು 40 ವರ್ಷ ಅಂತ ಅಂದಾಜಿಸಲಾಗಿದೆ. ಸಖತ್ತಾಗಿರುವಂತಹ ಒಂದು ಆನೆನ ಒಂದು 2023ರ ಆಸುಪಾಸು. ಯಾಕೆಂದ್ರೆ ಅಲ್ಲಿ ತುಂಬಾನೇ ಬೆಳೆ ನಾಶ ಆಗಿರೋದು, ಈ ರೀತಿ ಕಾಫಿ ತೋಟಕ್ಕೆ ಬರುವಂತದ್ದು. ಸೊ ಈ ರೀತಿ ಇದ್ದಂತ ಕಾರಣ, ಆರ್ಡರ್ ಆದಂತ ಕಾರಣ ಕಾರ್ಯಾಚರಣೆ ಮಾಡ್ಲೇಬೇಕೆನ್ನುವಂತ ಒಂದು ಸಂದರ್ಭ. ಸೊ ಹಾಗಾಗಿ ಈ ಒಂದು ಆನೆನ ಹಿಡಿದು ಸಕ್ಕರೆ ಬೆಲ್ಗೆ ಶಿಫ್ಟ್ ಮಾಡ್ತಾರೆ, ಕ್ರಾಲ್ಗೆ. ಯಾಕಂದ್ರೆ ಮೂಡಿಗೆರೆ ಟು ಸಕ್ಕರೆ ಬೆಲ್ ಸ್ವಲ್ಪ ಅದರಂತ ಕಾರಣ ಸಕ್ಕರೆ ಬೆಲ್ಗೆ ಒಂದು ಆನೆನ ಕಳಿಸ್ಕೊಡ್ತಾರೆ. ನಂತರದಲ್ಲಿ ಬೆಳಗಿಸಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಬಳಿಕವೂ ಆಚೆ ತೆಗಿತಾರೆ. ಆಫೀಸರ್ಸ್ ಗಳಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಈಗಲೂ ಕೂಡ ಒಂದು ದೊಡ್ಡ ಹೆಸರುವಾಸಿ ಅಂತ, ಒಂದು ಹೈಟ್ ಇರುವಂತ ಮತ್ತೆ ಉದ್ದದಂತ ಇರುವಂತ ಆನೆ ಅಂತಾನೆ ಕರೆಯಲ್ಪಡಲಾಗುತ್ತೆ ಅಶ್ವತ್ಥಾಮ ಆನೆ. ನೀವು ಕೂಡ ನೋಡಿದ್ದೀರಾ ಈ ಒಂದು ಆನೆನ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.